ಹುಡುಗಿ ಸಂದಗೋಳೆ ಅಲ್ವೇ? ನಮ್ ರುದ್ರಂಗೆ ಸರಿ ಜೋಡಿ ಅನ್ಸ್ತದೆ. ನೋಡಿ ಒಂದ್ಕಿತ. ಇವಳೇನೆ ಸೀರೆನ ಸರಿಯಾಗಿ ಉಟ್ಕೊಂಡಿಲ್ಲ. ನಮ್ಮ ಮನೇಲಿ ಇದ್ದಾಗ ಸರಿಯಾಗಿ ಸೀರೆ ಉಟ್ಕೊಂತಾಳೆ ಅಂತ ಏನ್ ಗ್ಯಾರಂಟಿ? ಇವಳು ನಮ್ಮ ಮನೆಗೆ ಆಗ ಬರಕ್ಕಿಲ್ಲ. ಬೇರೆ ಯಾವ್ದಾರ ನೋಡು. ಅದ್ ಹಂಗಲ್ಲ, ಇವಾಗಿನ ಪ್ಯಾಸನ್ ಇದು. ಅದೆಲ್ಲ ನಿಮಗ್ ಗೊತ್ತಾಗಿಲ್ಲ. ಫೋಟೋದಲ್ಲಿ ನೋಡಕ್ಕೆ ಹಿಂಗ್ ಕಾಣ್ತವೆ, ಮನೆಗ್ ಬಂದ್ರೆ ಎಲ್ಲ ಸರಿ ಹೋಯ್ತವೆ. ಏನೇ ನನಗೆ ಗೊತ್ತಾಗಕ್ಕಿಲ್ಲ ಅಂತೀಯ? ನನಗೆ ಹುಕುಂ ಕೊಡೋ ಅಷ್ಟು ಬೆಳೆದ್ಬಿಟ್ಟ ನೀನು? ಏನೋ ಒಳ್ಳೆ ವಿಚಾರ ಹೇಳ್ತೀಯ ಅಂತ ಸದರ ಕೊಟ್ರೆ ನೀನ್ ಹೇಳ್ದಂಗೆ ಆಗ್ಬೇಕು ಅಂತೀಯೇನು? ಅಯ್ಯೋ ಅದ್ ಹಂಗಲ್ಲ ರೀ. ಯಪ್ಗಿದ್ರೆ ಸರಿ, ಇಲ್ದಿದ್ರೆ ಮುಖದ ಮೇಲೆ ಎರಡು ಬಿಟ್ಟು ಆಚೆ ಹಾಕ್ಬಿಡ್ತೀನಿ. ಹುಷಾರ್. ಸರಿ, ತೆಪ್ಪಾಯ್ತು. ನನಗೆ ಹುಡ್ಗಿರ್ನ ಆರ್ಸಕ್ ಬರಕಿಲ್ಲ. ತಕಳಿ, ಇದ್ರಲ್ಲಿ ಯಾವ ಹುಡ್ಗಿ ಸರಿ ಅನಿಸ್ತದೋ ಆ ಹುಡ್ಗಿನೇ ಆರ್ಸಿ. ಅಪ್ಪಯ್ಯ, ಏನೋ ವಿಷಯ ಐತೆ ಮಾತಾಡಬೇಕು, ಬಿರ್ನೆ ಬಾ ಅಂದೆ. ಐಸು ತಾವು ಫೋನ್ ಮಾಡಿ ಮಾತಾಡ್ದೆ. ಓ ಹೌದಾ, ಒಳ್ಳೆ ವಿಷಯ ಅಪ್ಪಯ್ಯ, ನನಗೂ ಸಂತೋಷ ಆಯಿತು. ಯಾವಾಗ ಹೋಗುವ ಐಸು ಮನೆಗೆ? ಮೊದಲು ಹೇಳೋ ವಿಷಯ ಸರಿಯಾಗಿ ಕೇಳಿಸ್ಕೊಳ್ಳ. ಅಳಿಯಂದ್ರೆ ತಾವು ಮಾತಾಡ್ದೆ. ಅಳಿಯಂದ್ರಿಗೆ ಅವನು ಆಕ್ಸಿಡೆಂಟ್ ಮಾಡಿ ಓಡೋಗವನೆ. ಪೊಲೀಸವರು ಅವನನ್ನ ಹುಡುಕ್ತಾವ್ರಂತೆ. ನೀನು ಹೊಸಿ ಆ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಹೋಗಿ ನೋಡು, ಏನಾದರೂ ವಿಷಯ ಗೊತ್ತಾಯ್ತದ ಅಂತ. ಸರಿ ಅಪ್ಪಯ್ಯ. ಏಯ್, ನಿನ್ನ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕಾಗಿದೆ. ಏನಪ್ಪಯ್ಯ? ನಿನಗೆ ಇನ್ನೊಂದು ಮದುವೆ ಮಾಡೋಣ ಅಂತಿದ್ದೀವಿ. ನನಗೆ ಇನ್ನೊಂದು ಮದುವೆಯಾ? ಈಗ ಯಾಕಪ್ಪಯ್ಯ? ಇನ್ಯಾವಾಗ ಐತಿ? ಮುದುಕ ಆದ್ಮೇಲ. ನಂದಂಗೆ ಇನ್ನೊಂದು ಮಗು ಆಗದೆ ಇರೋಂಗ್ ಮಾಡ್ಬಿಟ್ಟೆ. ಈಗ ಅವಳಿಂದ ಈ ಮನೆಗೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನೀನು ಇನ್ನೊಂದು ಮದುವೆ ಆದ್ರೆ ನಾವು ಮೊಮ್ಮಗು ಮುಖ ನೋಡೋಂಗ ಆಯ್ತದೆ. ನಿನಗೂ ಸುನಂದಂಗೂ ಹೇಗಿದ್ರು ಆಯ್ತಾ ಇರ್ಲಿಲ್ಲ. ಅದನ್ನೆಲ್ಲ ಯೋಚನೆ ಮಾಡೆ ನಾನು ನಿಮ್ಮ ಅವ್ವ ಸೇರಿ ಈ ನಿರ್ಧಾರಕ್ಕೆ ಬಂದೀವಿ. ನಿಮ್ಮ ಮಾತನ್ನ ನಾ ಎಲ್ಲಾದ್ರೂ ಮೀರ್ತೀನ ಅಪ್ಪಯ್ಯ? ನೀವಿಬ್ರು ಹೆಂಗ್ ಹೇಳ್ತಿರೋ ಹಂಗೆ. ಸರಿ ಹಂಗಾರೆ. ನೋಡು ರುದ್ರ, ನಿಮ್ಮ ಅಪ್ಪ ಇಂತವ ಒಂದಿಷ್ಟು ಫೋಟೋವೆ. ಅದ್ರಲ್ಲಿ ಯಾವ ಹುಡ್ಗಿ ಸರಿ ಅನ್ಸ್ತದೋ ಆ ಹುಡ್ಗಿನ ಆಯ್ಕೆ ಮಾಡ್ಕೊ. ತಕ್ಕ. ಸರಿ ಕಣವ, ನೋಡ್ಬಿಟ್ಟು ಹೇಳೇನು. ಅಪ್ಪಯ್ಯ, ಇದಕ್ಕೆ ಗೌರಿನೂ ಶಂಕರನು ಒಪ್ತಾರೆ? ಯಾಕಂದ್ರೆ ಗೌರಿ ಯಾವಾಗಲೂ ಸುನಂದನ್ ಪರವಾಗೇ ಇರೋದು. ಯಾವುದೇ ಕಾರಣಕ್ಕೂ ಶಂಕರ ಮಾತ್ರ ಈ ಮದುವೆಗೆ ಒಪ್ಪಕ್ಕಿಲ್ಲ. ಈ ವಿಷಯ ಗೊತ್ತಾದ್ರೆ ಅವರಿಬ್ರು ತೊಂದರೆ ಮಾಡಕ್ಕಿಲ್ವೇ? ನೀನು ಅದ್ರ ಚಿಂತೆ ಮಾಡಬೇಡ. ನೀನು ಸುಮ್ಕೆ ಹುಡುಗಿನ ಆಯ್ಕೆ ಮಾಡು. ಗುರುಮಾತಾ ಹತ್ರ ಮಾತಾಡಿ ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರಿಯಪ್ಪ. ಹಲೋ. ವಾವ್, ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ. ಬರೀ ಇದೇ ಆಯ್ತು, ತಗೊಳ್ಳಿ ಕಾಫಿ. ವಾ, ಇದೊಳ್ಳೆ ಚೆನ್ನಾಗಾಯ್ತು ರೀ. ನಮ್ಮ ಹುಡುಗಿನ ಚೆನ್ನಾಗಿದ್ದೀರಾ ಅಂತ ಕಾಂಪ್ಲಿಮೆಂಟ್ ಕೊಟ್ರೆ ತಗೊಳೋದೇ ಇದು ಅಂತಿರಲ್ಲ. ದಿಸ್ ಇಸ್ ಟೂ ಬ್ಯಾಡ್. ಆಯ್ತಾಯ್ತು, ತಗೊಂಡೆ ನಿಮ್ ಕಾಂಪ್ಲಿಮೆಂಟ್ನ. ಥ್ಯಾಂಕ್ ಯು. ಇವಾಗ ಕಾಫಿ ತಗೊಳ್ಳಿ. ನೀನೆ ಸರಿ, ನೀನೆ ಗುರಿ, ನೀನೆ ನನ್ನ ದಾರಿ.
ಈ ಲೋಕ ಏನನಲಿ ನೂರೊಂದು ದೂಷಿಸಲಿ ನಾನಿರುವೆ ನಿನ್ನ ಜೊತೆ. ಅದೇನು ಇದ್ಕಿದ್ದಾಗೆ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ? ಸಿನ್ಸಿಯರ್ ಆಗಿ ಪ್ರೀತಿಸೋ ಹುಡುಗನ ಕೇಳೋ ಪ್ರಶ್ನೆನಾ ಇದು? ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೆ, ನೋಡೋಣ ಅನ್ನಿಸ್ತು, ಅದಕ್ಕೆ ಬಂದೆ. ಎನಿ ಅಬ್ಜೆಕ್ಷನ್? ಲಾಯರ್ ಸಾಹೇಬ್ರೆ, ಅಬ್ಜೆಕ್ಷನ್ ಏನೂ ಇಲ್ಲ. ಆದ್ರೆ ನೀವು ಪದೇ ಪದೇ ನಮ್ಮ ಮನೆಗೆ ಬರ್ತಿದ್ರೆ ನಮ್ಮ ಮನೇಲೆಲ್ಲ ಏನ್ ಅನ್ಕೊಳಲ್ಲ? ಅವ್ರಿಗೆ ಆದಷ್ಟು ನಾ ಮೀಟ್ ಮಾಡಕ್ ಬಂದಿದ್ದೀನಿ ಅಂತ ಹೇಳಿದ್ದೀನಲ್ಲ. ಓ, ಆದ್ರೂ ಗೊತ್ತಾಗಲ್ವಾ? ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ನಾನೇನ್ ಬೇರೆಯವ್ರ ಹುಡುಗಿನ ನೋಡಕ್ ಬಂದಿದ್ದೀನ? ಆಕ್ಚುಲಿ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಓ ಸಖಿಯೇ ಸಖಿಯೇ ಸಾವರಿಸು, ಓ ಸಖಿಯೇ ಸಖಿಯೇ ಸಾವರಿಸು, ಓ ಸಖಿಯೇ ಸಖಿಯೇ ಆದ್ರೆ ಮನೇಲೆಲ್ಲ ಏನೇನೋ ಆಗೋಯ್ತು, ಆಚೆ ಬರೋಕ್ಕೂ ಆಗ್ಲಿಲ್ಲ. ಸಾವರಿಸು. ನಿಮ್ನ ಕರೆಯೋಕ್ಕೂ ಏನೋ ಒಂಥರ ಆಗ್ತಾ ಇತ್ತು. ಅಮ್ಮ ಅಂತೂ ಅಣ್ಣನ್ಗೆ ಆಕ್ಸಿಡೆಂಟ್ ಆದ್ಮೇಲೆ ನನ್ನನ್ನು ಆಚೆ ಕಳ್ಸಕ್ಕೆ ಎದುರ್ಕೋತಾ ಇದ್ದಾರೆ. ನೋಡಿದ್ರಾ, ನನ್ನದವ್ರ ಮನದಲ್ಲಿ ಅಂತ ನಾನೇ ಬಂದ್ಬಿಟ್ಟೆ. ಥ್ಯಾಂಕ್ಸ್. ಮತ್ತೆ ನಾನೇನೋ ನಿಮಗೆ ಕೊಡ್ಬೇಕು. ಏನು ಸರ್ಪ್ರೈಸ್. ಸರ್ಪ್ರೈಸಾ? ಇದ್ಯಾಕೆ ಈಗ? ಯಾವಾಗ ನೋಡಿದ್ರು ನೀವೇ ಏನಾದ್ರೂ ಗಿಫ್ಟ್ ಕೊಡ್ತಾ ಇರ್ತೀರಾ. ಇವತ್ತು ನನ್ನ ಸರ್ದಿ, ತಗೊಳ್ಳಿ, ಓಪನ್ ಮಾಡಿ. ಥ್ಯಾಂಕ್ ಯು ಮೈ ಲೇಡಿ. ನೋಡುತ್ತಾ ನನ್ನನೆ ಕೂತಿರು ಸುಮ್ಮನೆ, ಬೀಸಲು ಸಣ್ಣನೆ ಗಾಳಿಯೂ ತಣ್ಣನೆ, ಏಕೀ ಜಗದ ಚಿಂತೆ ಮಲಗು ಮಗುವಂತೆ ನೀನಿನ್ನು ಪ್ರತಿ ಘಳಿಗೆಲು ಜೊತೆಗಿರುವೆ ನಿನ್ನ ನಗುವಂತೆ ನಾನಿನ್ನು. ನೀವು ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ? ನನಗೆ ಗೊತ್ತೇ ಇರಲಿಲ್ಲ. ಅಲ್ಲ, ನೀವು ಹೆಣ್ಮಕ್ಳು ಎಷ್ಟು ಸೆನ್ಸಿಟಿವ್, ಎಲ್ಲ ವಿಷಯನೂ ಎಷ್ಟು ಎಮೋಷ್ನಲ್ ಆಗಿ ನೋಡ್ತೀರಲ್ಲ. ಯಾಕಂದ್ರೆ ನೀವು ನನಗೆ ತುಂಬಾನೇ ಸ್ಪೆಷಲ್. ಅದಕ್ಕೆ ನಿಮಗೆ ಸಂಬಂಧಪಟ್ಟಿದ್ದೆಲ್ಲ ವಸ್ತುನು ನನಗೆ ಸ್ಪೆಷಲ್. ವಾವ್, ಥ್ಯಾಂಕ್ ಯು ಗ್ರೀಷ್ಮಾ, ನನಗೆ ತುಂಬ ಇಷ್ಟ ಆಯ್ತು. ಈ ಗಿಫ್ಟು ನಿಮ್ಗೇನೆ, ಆದ್ರೆ ಇಟ್ಕೊಳ್ಳೋದು ಮಾತ್ರ ನಾನು. ಇದ್ಯಾವ ಥರ ನ್ಯಾಯನಪ್ಪ? ಗಿಫ್ಟ್ ನನಗೆ ಕೊಟ್ಟು ನೀವೇ ಇಟ್ಕೊಳ್ಳೋದಾ? ಅದು ಹಾಗೇನೆ, ಈ ಗಿಫ್ಟು ನನ್ಗಷ್ಟೇ. ಹಾಗಾದ್ರೆ ನಾನು ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ. ನಿಜ ಹೇಳ್ತಿದ್ದೀನಿ, ಇಲ್ಲಿವರೆಗೂ ನನಗೆ ಸಿಕ್ಕಿರೋದ್ರಲ್ಲಿ ಇದೇ ಬೆಸ್ಟ್ ಗಿಫ್ಟ್. ಒಂಥರ ನಮ್ಮಿಬ್ರು ಮೆಮೊರಿ ಬಾಕ್ಸ್. ನನಗಷ್ಟೇ ಗೊತ್ತು. ಅಕ್ಕ, ನೀವೀಗ ಟ್ಯಾಬ್ಲೆಟ್ ತಗೋಬೇಕು. ಫ್ರೂಟ್ಸ್ ತಂದಿದ್ದೀನಿ, ಇದನ್ನು ತಿಂದ್ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳಿ.
ಗೌರವ, ಇದನ್ನೆಲ್ಲ ನೀನ್ ಯಾಕೆ ತಗೊಬರಕ್ ಹೋದೆ? ಆಮ್ಯಾಕ್ ನಾನೇ ತಗತಿರ್ಲಿಲ್ವಾ? ಅಕ್ಕ, ನಿಮಗೆ ನೆನಪೇ ಇರಲಿಲ್ಲ, ಹೇಗೆ ತಗೊಳ್ತಿದ್ರಿ? ಈಗ ನಾನು ಏನಾದ್ರು ಟ್ಯಾಬ್ಲೆಟ್ ತಂದು ಕೊಡದೇ ಇದ್ದಿದ್ರೆ ನೀವು ನಿಜವಾಗ್ಲೂ ತಗೊಳ್ತಿದ್ರ ಹೇಳಿ? ನಾನು ಯಾವ ಜನ್ಮದಾಗೆ ಏನ್ ಪುಣ್ಯ ಮಾಡಿದ್ನೋ ಏನೋ, ಈ ಜನ್ಮದಾಗೆ ಅದ್ಯಾರು ನಿನ್ನ ತಂಗಿಯಾಗಿ ಕೊಟ್ಟವನೆ. ನನ್ಗೇನ್ ಬೇಕು ಬೇಡ ನನ್ನ ಎಷ್ಟು ಅಂದಾಗ ನೋಡ್ಕೋತೀಯ ಕಣವ ನೀನು. ಅಲ್ವಾ ಮತ್ತೆ? ಈ ತಂಗಿ ಇಷ್ಟು ಪ್ರೀತಿಯಿಂದ ಹೇಳ್ಬೇಕಾದ್ರೆ ನನ್ನ ಮಾತು ಕೇಳದೆ ಇದ್ರೆ ತಪ್ಪಾಗಲ್ವಾ? ಹೌದು ಕಣವ, ತಪ್ಪಾಗೋಯ್ತದೆ. ಮಾತ್ರೆ ತಕತೀನಿ. ಏನ್ ಇಬ್ರುವೆ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳು ತರ ಆಡ್ತಾರೆ. ಇವ್ರು ಆಡೋದ್ ನೋಡಿದ್ರೆ ಹೊಟ್ಟೆ ಉರಿತದೆ. ದರಿದ್ರದವ್ರು ನಮ್ಮನೆಗೆ ಬಂದು ಒಕ್ಕರ್ಸ್ಕೊಂಡವ್ರೆ. ಈ ದರಿದ್ರ ಸುನಂದನಿಂದ ನಮ್ಮನೆಗೆ ನಯಾ ಪೈಸದ ಪ್ರಯೋಜನ ಇಲ್ಲ. ಆದ್ರೂ ರಾಣಿ ತರ ನೋಡ್ಕೋಬೇಕು. ಈ ಅಕ್ಕ ತಂಗಿ ಸಂಬಂಧಕ್ಕೆ ಆದಷ್ಟು ಬೇಗ ಒಂದು ಗತಿ ಕಾಣಿಸ್ಬೇಕು. ಅವ್ವ, ಇಲ್ಲಿ ನಿಂತ್ಕೊಂಡು ಏನವ್ವ ಮಾಡ್ತಿದ್ಯಾ? ಒಳಗೆ ಹೋಗತ್ತಾನೆ. ಅದು ಸಂಕ್ರ, ಒಳಗಡೆ ನಿನ್ ಆಂಡ್ರೂ ಸುನಂದ ಇಬ್ರು ಅನ್ಯೋನ್ಯವಾಗಿ ಮಾತಾಡ್ಕತ್ತಾ ಇದ್ರು. ಅದು ನೋಡ್ತಾ ಇದ್ದೆ ಕಣ್ಲಾ. ನೋಡ್ತಾ ಇದ್ದ? ನೋಡ್ತಾ ನೋಡ್ತಾ ಹೊಟ್ಟೆ ಉರ್ದೋಗಿರ್ಬೇಕು ಅನ್ನಿಸ್ತದೆ. ಯಾಕ್ಲ ನಾನು ಹೊಟ್ಟೆ ಉರ್ಕಣ್ಲಿ? ಅವರು ಕೂಸಿ ಪಡ್ಕೊಂಡು ಮಾತಾಡ್ಕತ್ತಾ ಇದ್ರು, ನಾನು ಕೂಸಿ ಪಡ್ತಿದ್ದೆ ಅಟ್ಟೆ ಕಣ್ಲಾ. ಅವ್ವ, ನೀನು ಬಾಯಲ್ಲಿ ಅಲ್ಲ ಅಲ್ಲ, ನೀನ್ ಬೊಂಬಾಯಲ್ಲಿ ಇಂಥ ಒಳ್ಳೆ ಮಾತೆ. ಕುಸು ಆಯ್ತು ಬಿಡವ. ಎತ್ತವ್ರಿಗೆ ಹೊಟ್ಟೆ ಉರ್ಸ್ಲಿಲ್ಲ ಅಂತ ಹೇಳಿದ್ರೆ ತಿಂದಿರೋದು ಜೀರ್ಣ ಹಾಕಿಲ್ಲ ಅಲ್ವೇ ನಿನ್ಗೆ? ಏನ್ ಮಾಡೋದು, ನನ್ ಕರ್ಮ. ಎತ್ತಿರೋ ತಪ್ಪಿಗೆ ಅನ್ಭವಿಸ್ಬೇಕು. ನಿಜ ಕೇಸನ್ನು ಫ್ರೂಟ್ಸು ತಿನ್ನಿ ತಿನ್ನಿ. ಅಮ್ಮಿಯರೇ, ಚುರ್ಮುರಿನು ಕೋಳಿ ಕಾಯ್ತಾವ್ರೆ, ನಾನು ಹಸಿ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಸರಿ, ಹುಷಾರಾಗಿ ಹೋಗಿ, ಬೇಗ ಮನೆಗೆ ಬನ್ನಿ. ಅದಕ್ಕೆ ಬಾ, ಬರ್ತೀನಿ.